ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾಕಂದ್ರೆ ಪ್ರಕರಣದ ಪ್ರಮುಖ ಆರೋಪಿಗಳು 3 ಜನ ಆರೋಪಿಗಳು ಈಗ ತಮ್ಮನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಓರ್ವ ಆರೋಪಿ ಪ್ರದೋಷ್ ಎಂಬ ಆರೋಪಿ ಅರ್ಜಿಯನ್ನು ಹಾಕಲಾಗಿದೆ. ಈ ಒಂದು ವಿಚಾರ ದರ್ಶನ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಆರೋಪಿಗಳಿಗೆ ಮುಂದಿನ ಹಂತದಲ್ಲಿ ಕಂಟಕ ಆಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಈ ಮಾಫಿ ಸಾಕ್ಷಿ ಅಂದ್ರೆ ಏನು, ಮತ್ತೆ ಇದು ಯಾವ ರೀತಿಯಾಗಿ ಟ್ರಯಲ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ನನ್ನ ಜೊತೆ ಮಾತನಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಆದಂಥ ಉಮೇಶ್ ಸರ್ ನನ್ನ ಜೊತೆ ಇದ್ದಾರೆ. ನಾನು ಮಾತಾಡ್ಸ ಹೋಗ್ತೀನಿ. ಸರ್, ಸಾಕಷ್ಟು ಪ್ರಕರಣಗಳನ್ನು ನೀವು ನೋಡಿರ್ತೀರಾ. ಅದರಲ್ಲೂ ಕೂಡ ದರ್ಶನ್ ಅಂದರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಸಾಕಷ್ಟು ಏರ್ಪೇರ್ ಆಗ್ತಿದೆ. ಮೇ ಬಿ ದರ್ಶನ್ ಅವರೇ ಊಹೆ ಮಾಡಿರಲಿಲ್ಲ ಅನ್ಸುತ್ತೆ. ಜೊತೆಗಿದ್ದಂಥವ್ರೆ, ಜೊತೆಗೆ ಹೆಲ್ಪ್ ಮಾಡಿದಂಥವ್ರೆ, ಹಲವಾರು ವರ್ಷಗಳಿಂದ ಅವ್ರ ಜೊತೆ ಬಾಂಡಿಂಗ್ ಇದ್ದಂಥವ್ರು ಈಗ ಈ ಒಂದು ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾಗಿ ನಮ್ಮನ್ನು ಪರಿಗಣಿಸಿ ಅಂತೇಳಿ ಕೋರ್ಟ್ಗೆ ಅವರು ಅರ್ಜಿ ಹಾಕಿದ್ದಾರೆ. ಇದು ಯಾವೊಂದು ಹಂತದಲ್ಲಿ ಈ ರೀತಿಯಾಗಿ ಅರ್ಜಿ ಹಾಕಲಾಗುತ್ತೆ, ಮತ್ತು ಈ ಒಂದು ಮಾಫಿ ಸಾಕ್ಷಿ ಅನ್ನುವಂಥದ್ದು ಏನು, ಯಾವ ಥರ ಒಂದು ಪ್ರೊಸೀಜರ್ ಇರುತ್ತೆ ಅಂತ ಸರ್? ನೋಡಿ, ಸಾಮಾನ್ಯವಾಗಿ ಏನಾಗ್ತದೆ, ಈ ಪ್ರಕರಣ ಪ್ರಾರಂಭದಿಂದಲೂ ಒಂದೊಂದು 2 ತಿಂಗಳು 3 ತಿಂಗಳಿಗೂ ಒಂದು ಹೊಸ ತಿರು ಹಾಕ್ಕೊಂಡು ಬರ್ತಾನೆ ಇದೆ. ಅಂದರೆ ಪ್ರಾರಂಭದಿಂದಲೂ ಆಗಿದೆ ಅದು. ಅಂದರೆ ಸಾಮಾನ್ಯವಾಗಿ ಏನಾಗ್ತದೆ, ಆರೋಪಿತರುಗಳು ಏನು ಕೃತ್ಯ ಮಾಡಿರ್ತಾರೋ ಆವಾಗ ನಾವು ಅವ್ರನ್ನ ದಸ್ತಗಿರಿ ಮಾಡ್ತೀವಿ, ಮತ್ತು ಅದು ಏನಿದೆಯೋ ಅದು ರಿಕವರಿ ಮಾಡ್ತೀವಿ, ಮತ್ತು ಕಳಿಸ್ಕೊಟ್ಬಿಡ್ತೀವಿ, ಪ್ರೊಸೀಜರ್ ಮಾಡಿ ಚಾರ್ಜ್ ಶೀಟ್ ಹಾಕ್ತೀವಿ. ಬಟ್ ಇದರಲ್ಲಿ ಏನಾಗಿದೆ ಅಂದರೆ, ಪ್ರಾರಂಭಿಕವಾಗಿಯೇ ಯಾರೋ ಒಬ್ಬನ ಆರೋಪಿಗಳನ್ನ ತೊಗೊಂಡು ಬಂದು ಇಂಡಕ್ಟ್ ಮಾಡಿ ಕಾಮಾಕ್ಷಿಪಾಳ್ಯದಲ್ಲಿ ಅರೆಸ್ಟ್ ಮಾಡಿಸಿ ಅವ್ರನ್ನ ಮುಖಾಂತರ ಒಳಗಡೆ ಕಳಿಸ್ಬಿಡೋಣ ಅಂತ ಅನ್ನುವಂಥ ಪ್ರಾರಂಭಿಕವಾದಂತಹ ಈ ಕೇಸನ್ನ ಕೊಲ್ಲುವಂಥ ಪರಿಸ್ಥಿತಿನಲ್ಲೇ ಇದು ಆ್ಯಕ್ಚುಲಿ ಉಟ್ಕೊಂಡಂಥ ಕೇಸ್ ಇದು. ಆವಾಗಿಂದನೇ ಒಂಥರ ಹೊಸ ಏನೋ ಪ್ರಯೋಗಗಳ ಈ ಕೇಸ್ ಮೇಲೆ ಮಾಡ್ತಾನೇ ಇದ್ದಾರೆ. ಬೇರೆಯವ್ರು ಯಾರು ಮಾಡ್ತಾಯಿಲ್ಲ, ಅವರಾಗಿದ್ದು ಅವರೇ ಪ್ರಯೋಗಗಳು ಮಾಡ್ಕೊಳ್ತಾ ಇದ್ದಾರೆ ಈ ಕೇಸಲ್ಲಿ. ಆ ಪ್ರಯೋಗಗಳೇ ಫಲಿತಾಂಶನೇ ಇವ್ರು ಒಟ್ಟಾರೆ ಎಲ್ಲ ಏನು ಕೆಟ್ಟ ಗ್ಯಾಸ್ ಬರ್ತದೆ ಅದನ್ನೇ ಇವ್ರನ್ನೇ ಅತಿ ಉರಿಸ್ತಾ ಇದೆ. ಕಾರಣ ಏನು ಅಂದರೆ, ಮೊದಲನೇದಾಗಿ ಅವ್ರಿಗೇನು 90 ಚಾರ್ಜ್ ಶೀಟ್ ಹಾಕಬೇಕಾಗಿತ್ತು, ಚಾರ್ಜ್ ಶೀಟ್ ಹಾಕ್ತು, ಮತ್ತು ಎಲ್ಲ ಆರೋಪಿತರುಗಳು ಒಳಗಡೆ ಬಂದರು, ಮತ್ತು ಎಲ್ಲ ಸಾಕ್ಷ್ಯಾಧಾರಗಳ ನ್ಯಾಯಾಲಯಕ್ಕೆ ಸಲ್ಲಿಸಲಾಯಿತು, ಮತ್ತು ಅವರು ಜಾಮೀನಿಗೆ ಹೋದರು. ಜಾಮೀನಿನಲ್ಲಿ ಅವರಿಗೆ ಹೈಕೋರ್ಟಲ್ಲಿ ಜಾಮೀನು ಸಿಕ್ತು. ಅದು ಒಂದು ಘಟ್ಟ. ಅಂದರೆ ಯಾವುದೇ ಕೇಸ್ಗಳಲ್ಲೇ ಆಗಲಿ ಒಂದು ಚಾರ್ಜ್ ಶೀಟ್ ಹಾಕಿದ ಮೇಲೆ ಸೆಷನ್ಸ್ ಕೋರ್ಟ್ಗೆ ಹೋಗಿ ಅಲ್ಲಿ ರಿಜೆಕ್ಟ್ ಆಗಿ ಹೈಕೋರ್ಟಲ್ಲಿ ಸಿಕ್ಕಿ ಅದಾದಮೇಲೆ ಹೊರಗಡೆಗೆ ಬಂದು ಕೇಸ್ ಆಗ್ತಕ್ಕಂಥದ್ದು 50% ಕೇಸಸ್ಸಲ್ಲಿ ನಾವು ನೋಡ್ತೀವಿ. ಅದು ಭಾಳ ಹೀನಸ್ ಕೇಸಸ್ಸು, ಅಂದರೆ ಮರ್ಡರ್ ಕೇಸ್, ರೇಪ್ ಕೇಸ್ ಮತ್ತು ಭಾಳ ದೊಡ್ಡ ಕೇಸ್ಗಳಲ್ಲಿ 40-30% ಆಲ್ಮೋಸ್ಟ್ ಈಚೆ ಬಂದುಬಿಡ್ತಾರೆ. ಇನ್ನು ಉಳಿದು ಮಾತ್ರ ಬೇಲ್ ಕ್ಯಾನ್ಸಲೇಷನ್ಗಳಾಗ್ತಕ್ಕಂಥದ್ದು ಒಂದು 15-20% ಆಗ್ತವೆ. ಇದರಲ್ಲಿ ಇವ್ರದ್ದು ಒಂದು. ಮತ್ತು ಇನ್ನೊಂದು ತಿರುವೇನು ಅಂತಂದರೆ, ಇವ್ರು ಮಾಡ್ಕೊಂಡಂತಹ ಸ್ವಯಂಕೃತ ಅಪರಾಧಗಳಿಂದನೇ ಮತ್ತೆ ಇವ್ರು ಬೇಲ್ಗಳು ಕ್ಯಾನ್ಸಲ್ ಮಾಡಿಸ್ಕೊಳ್ಳೋಕೆ ಆಗ್ಬಿಡ್ತು. ಆಚೆ ಬಂದಂಥ ಸ್ಪೀಡ್ ಏನಿತ್ತಲ್ಲ, ಒಗ್ಗಟ್ಟೇನಿತ್ತಲ್ಲ, ಆ ಒಗ್ಗಟ್ಟೆಲ್ಲ ಮತ್ತೆ ವಾಪಸ್ ರೀಅರೆಸ್ಟ್ ಆಗಿ ಇವ್ರು ಒಳಗಡೆ ಹೋದ ತಕ್ಷಣ ಸಂಪೂರ್ಣ ಮಾಯ ಆಗೋಯ್ತು. ಆವಾಗ ಅವ್ರಿಗೆ ಯಾವುದೇ ಆರೋಪಿತರುಗಳು ಈ ಥರ ನಡವಳಿಕೆಗಳಾಗ್ತಾ ಇರಬೇಕಂತ ಸಮಯದಲ್ಲಿ ಸಾಂಘಿಕವಾಗಿ ಹೋರಾಟ ನಡೆಸಬೇಕಾಗ್ತದೆ. ಒಟ್ಟಾರೆ ಅಕ್ಯೂಡ್ಗಳು ಸೇರಿಕೊಂಡು ನ್ಯಾಯಾಲಯದಲ್ಲಿ ನಾವುಗಳೇನು ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ, ಸುಳ್ಳು ಕೇಸು, ರಾಜಕೀಯ ಮಾಡಿಬಿಟ್ಟವ್ರು ಏನು ಅಂತ ಹೇಳಿ ಒಂದು ಕಾರಣಾಂತರದಿಂದ ನಾವು ಕೇಸ್ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ತೀವಿ. ಆದರೆ ಇದರಲ್ಲಿ ಒಳಗಡೆ ಹೋಗಿ ಬೇಲಾಗಿ ಮತ್ತೆ ಒಳಗಡೆ ಹೋಗ್ಬೇಕಂತ ಪರಿಸ್ಥಿತಿಯಲ್ಲಿ ಏನಾಗ್ತದೆ, ಅವರೆಲ್ಲ ಒಬ್ರಿಗೊಬ್ರಿಗೆ ವೈಮನಸ್ಸುಗಳು ಬಂದು ದೂರ ಆಗ್ಬಿಡ್ತಾರೆ. ಆ ದೂರ ಆದಾಗ ಏನಾಗ್ತದೆ ಅಂದರೆ, ಅವರು ಸಾಂಘಿಕ ಹೋರಾಟ ಮಾಡೋಕ್ಕಾಗೋದಿಲ್ಲ. ಜೈಲ್ಗಳೊಳಗಡೆ ಒಟ್ಟೆ ಲಾಯರ್ಗಳು ಅವ್ರಿಗೆ ಸ್ಪಂದಿಸಲ್ರು, ಮತ್ತು ಬೇರೆ ಯಾರ್ಯಾರು ಇರ್ತಾರೆ. ಇದು ಡಿಸ್ಅಡ್ವಾಂಟೇಜ್. ಇದು ಡಿಫೆನ್ಸ್ ಕೌನ್ಸಿಲ್ಗೆ ಪ್ರಾರಂಭ ಆಗುತ್ತೆ, ಮತ್ತು ಅಕ್ಯೂಡ್ಗಳಿಗೆ ಪ್ರಾರಂಭ ಆಗುತ್ತೆ. ಆ ಸಮಯದಲ್ಲಿ ಏನು ಮಾಡ್ತಾರೆ, ಇದು ಎಂಥ ಸಮಯ ನೋಡಿ, ಇದು ಭಾಳ ಆ ಕೇಸ್ನಲ್ಲಿ ಭಾಳ ಪರಿಪಕ್ವವಾದಂಥ ಸಮಯ ಇದು. ಅಂದರೆ ಟ್ರಯಲ್ ಫಿಕ್ಸ್ ಆಗಿದೆ, ಟ್ರಯಲ್ ನಡೀತಾ ಇದೆ, ಹಲವಾರು ಸಾಕ್ಷಿಗಳ ವಿಚಾರಣೆಗಳು ನಡೆದಿದೆ, ಆ ವಿಚಾರಣೆಗಳು ಪೂರಕವಾಗಿ ನಡೀತಾ ಇದ್ದಾವೆ. ಆ ವಿಚಾರಣೆಗಳಲ್ಲಿ ಹಲವಾರು ಅಂಶಗಳು ಈಗಾಗಲೇ ಹೊರಬರ್ತಾ ಇದ್ದಾವೆ, ಅವು ಪೂರಕವಾಗಿದ್ದಾವೆ ಅಂತ ಅನ್ನುವಂಥದ್ದನ್ನ ಈ ಆರೋಪಿತರುಗಳು ಈಗಾಗಲೇ ನನ್ನ ಲೆಕ್ಕದಲ್ಲಿ ಅವ್ರಿಗೆಲ್ಲ ಗೊತ್ತಾಗಿದೆ ಅಂತ ಕಾಣಿಸ್ತದೆ. ಆದರೂ ಇನ್ನೊಂದೇನಾಗ್ತದೆ, ಯಾವುದೇ ಆರೋಪಿಗಳಿಗೆ ಇದು ನಮ್ಮ ವಿರುದ್ಧವಾಗಿ ಭಾಳ ಬಲಾಢ್ಯವಾದಂಥ ಸಾಕ್ಷಿಗಳು ಅವು ಕೋರ್ಟ್ಗಳೊಳಗಡೆ ಮಂಡಿಸ್ತಾ ಇದ್ದಾರೆ, ಮತ್ತು ಅವು ಕೋರ್ಟ್ಗಳು ಅಕ್ಸೆಪ್ಟ್ ಮಾಡ್ತಾ ಇದೆ ಅಂತ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾಕೆ ಗೊತ್ತಾಗ್ತದೆ ಅಂದರೆ, ಅವರು ಪ್ರತಿನಿತ್ಯದ ಕಲಾಪಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಆವಾಗ ಎಲ್ಲೋ ಏನಾಗುತ್ತೆ, ಈ ಏನಾದರೂ ಪ್ರಕರಣದಲ್ಲಿ ನನಗೇನಾದರೂ ಒಂದು ವೇಳೆ ಅಕಸ್ಮಾತ್ ಶಿಕ್ಷೆ ಏನಾದರೂ ಆಗುವಂಥದ್ದು ಏನಾದ್ರು ಆಗ್ಬಿಡುತ್ತಾ, ಏನು ಮಾಡೋದು ಇವಾಗ, ನನಗೆ ಶಿಕ್ಷೆ ಆಗೋಗ್ಬಿಟ್ರೆ ಇವ್ರ ಜೊತೆನಲ್ಲೂ ಆಗ್ಬಿಡ್ತದಲ್ಲ, ಅದಕ್ಕೇನು ಒಂದದ್ರಲ್ಲಿ ಅವಾಗ ಏನು ಮಾಡ್ತಾರೆ, ಅವಾಗ ಅವರ ಲಾಯರ್ಗಳು ಮತ್ತು ಅವರ ಅಡ್ವೊಕೇಟ್ಗಳ ಜೊತೆ ಅವರು ಸಂಪರ್ಕ ಮಾಡಿಕೊಂಡು ಈ ಥರ ಒಂದು ಮಾಡಿದ್ರೆ ಹಾಗೆ ನಾವು ಮಾಫಿ ಸಾಕ್ಷಿ ಅಂತ ಮಾಡಿಕೊಂಡು ಅಪ್ರೂವರ್, ನೀವು ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲಿ ನೋಡಿದ್ರೆ CBIನವರು
ಅವನನ್ನು ಮಾಫಿ ಸಾಕ್ಷಿ ಮಾಡಿ ಆಚೆ ಕಳಿಸ್ಕೊಟ್ಟಿದ್ರು. ಆದಮೇಲೆ ಅವರೆಲ್ಲ ಹೇಳಾದ್ಮೇಲೆ ಮತ್ತೆ ಅವ್ರಿಗೆ ಶಿಕ್ಷೆ ಆಯಿತು, ಮತ್ತು ಬೇಲ್ ಆಯ್ತು, ಅದು ಬೇರೆ ವಿಚಾರ. ನ್ಯಾಯಾಲಯಗಳು ನಡೀತಕ್ಕಂಥದ್ದು, ಅದಕ್ಕೆ ನಾವು ಯಾರು ಅದನ್ನ ಕ್ವಶನ್ ಮಾಡೋಕ್ಕಾಗಲ್ಲ. ಆದರೆ ಇದರಲ್ಲಿ ಈ ಸಮಯದಲ್ಲಿ ಹಾಕ್ಕೊಂಡಿರ್ತಕ್ಕಂಥದ್ದು ಭಾಳ ಪೂರಕವಾಗಿ ಸಾಕ್ಷಿಗಳನ್ನ ವಿಚಾರಣೆಗಳು ನಡೀತಾ ಇರುವಂಥ ಸಮಯದಲ್ಲಿ ಹಾಕ್ಕೊಂಡಿರ್ತಕ್ಕಂಥದ್ದು, ಅದು ಇವನೇ ಹಾಕ್ಕೊಂಡಿರೋದು ವಾಲಂಟ್ರಿಯಾಗೆ. ಅಂದರೆ ನಾನು ಹೇಳ್ತೀನಿ ಎಲ್ಲ ಇನ್ಸಿಡೆಂಟ್ನ ಅಂತ ಅಂದ್ಬಿಟ್ಟು. ಆದರೆ ಈ ಆಸಾಮಿ ಏನು ಹಾಕ್ಕೊಂಡಿರ್ತಕ್ಕಂಥವ್ರು ಪೂರಕವಾಗಿ ಸಿಕ್ಕಿರ್ತಕ್ಕಂಥ ದಾಖಲಾತಿಗಳ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಇನ್ಸಿಡೆಂಟ್ ಪ್ರಾರಂಭ ಆದಾಗಿನಿಂದ ಹಿಡಿದು ಕೊನೆವರೆಗೂ ಪಾತ್ರ ಇದೆ ಪೂರ್ಣ ಪ್ರಮಾಣದಲ್ಲಿ. ಇನ್ನು ಬೇರೆಯವ್ರದ್ದೆಲ್ಲ ಸ್ವಲ್ಪ ಇರ್ಬೋದು. ಕರ್ಕೊಂಡು ಬಂದಿದ್ದೀವಿ, ಬನ್ನಿ ನೀವು, ನಾಳೆ ಒಳಗಿದ್ದಾನೆ, ಅವನು ಶೆಡ್ಡಲ್ಲಿದ್ದಾನೆ, ಬನ್ನಿ ಹೋಟ್ಲಿಗೆ ಬನ್ನಿ, ಅಲ್ಲಿ ಮಾತಾಡೋಣ ಬನ್ನಿ, ಅದಾದಮೇಲೆ ಬೇರೆಯವ್ರನ್ನ ಫಿಟ್ ಮಾಡಬೇಕು, ಇವೆಲ್ಲ ಪ್ರಕರಣ ಇವೆಲ್ಲ ಬಂದಿದ್ದಾವೆ ಅಂತೇಳಿ ನಾವೀಗಾಗಲೇ ದಾಖಲೆಗಳಿಂದ ನೋಡಿದ್ದೀವಿ. ಆ ಕಾರಣಕ್ಕೆ ಈ ಮನುಷ್ಯನ ಅತ್ಯಂತ ಪ್ರಮುಖ ಸಾಕ್ಷಿ ಈ ಮನುಷ್ಯ ಈ ಸಮಯದಲ್ಲಿ ಹೋಗಿ ಹಾಕಿದಾಗ ಏನಾಗ್ತದೆ, ನಾನು ಹೇಳ್ಕೊಳ್ತೀನಿ ನನ್ನ ಮಾಫಿ ಸಾಕ್ಷಿ ಮಾಡಿ ಅಂತ ಹೇಳುವಂಥ ಸಮಯದಲ್ಲಿ ಏನಾಗ್ತದೆ, ಡಿಫೆನ್ಸ್ ಕೌನ್ಸಿಲ್ ಇರ್ತಾರಲ್ಲ, ಆ ಡಿಫೆನ್ಸ್ ಕೌನ್ಸಿಲ್ರಿಗೂ ಸಹ ಒಂದು ಎಲ್ಲೋ ಅವ್ರಿಗೂ ಸಹ ಅಭದ್ರತೆ ಕಾಡೋಕ್ಕೆ ಶುರುವಾಗ್ಬಿಡ್ತದೆ. ಕಾರಣ ಏನು ಅಂದರೆ ಅವರೇ ಒಂದು ಪೂರಾ ಅವನ ಸಾಕ್ಷಿಗಳನ್ನ ಅವರೇ ಸಾಕ್ಷೀಕರಿಸೋಕೆ ಹೋದರೆ, ನಾನು ಈ ಪ್ರಕರಣವನ್ನು ಇದ್ರಲ್ಲಿ ಇಂತಿಂಥದ್ದೆಲ್ಲ ಘಟನಾವಳಿಗಳು ನಡೆದೋ ಅದರಲ್ಲಿ ನಾನೇ ಭಾಗಿದಾರ ಅಂತ ಅಂದ್ಬಿಟ್ಟು ಹೇಳ್ಕೊಳ್ಳೋಕೆ ಹೊರಟಾಗ ಏನಾಗ್ತದೆ ಅಂತಾದರೆ, ನಾಳೆ ದಿವಸ ಡಿಫೆನ್ಸ್ ಮಾಡ್ಕೊಳ್ಳುವಂಥವ್ರಿಗೆ ಭಾಳ ಕಡಿಮೆ ಡಿಫೆನ್ಸ್ಗಳು ಉಳ್ಕೊಳ್ಳೋಕೆ ಪ್ರಾರಂಭ ಆಗ್ತದೆ. ಅತ್ಯಂತ ಹೆಚ್ಚಿನ ಸಾಕ್ಷಿಗಳು ಇವ್ರ ಪೂರಕವಾಗಿ ಪ್ರಾಸಿಕ್ಯೂಷನ್ ಪರವಾಗಿ ಹೊರಟೋಗ್ಬಿಡ್ತವೆ. ಯಾವಾಗ ಪ್ರಾಸಿಕ್ಯೂಷನ್ ಪರವಾಗಿ ಹೊರಟೋಗ್ಬಿಡ್ತಾವೋ ಆ ಸಮಯದಲ್ಲಿ ಏನಾಗ್ತದೆ, ಇವ್ರಿಗೆ ಸಮಸ್ಯೆ ಆಗೋಕ್ಕೆ ಶುರುವಾಗ್ಬಿಡ್ತದೆ. ಆ ಕೇಸು ಯಾವ ಹಂತಕ್ಕಾದರೂ ತಲುಪ್ಬೋದು, ಮತ್ತು ಆ ಸಿಕ್ಕಿದಂಥ ಸಾಕ್ಷಿಗಳು ಮತ್ತು ಸಾಬೀತಾದಂಥ ಸಾಕ್ಷಿಗಳ ಮುಖಾಂತರ ಇವರಿಗೆ ಶಿಕ್ಷೆಗಳಾಗ್ಬಿಡುವುದು ಅನ್ನುವಂಥ ಒಂದು ಭಯ ಎಲ್ಲೋ ಇವರಿಗೆ ಕಾಡೋಕ್ಕೆ ಪ್ರಾರಂಭ ಆಗಿದೆ. ಆ ಕಾರಣಕ್ಕೆ ಇವರೆಲ್ಲ ಡಿಸಾರ್ಗನೈಸ್ ಅಂದರೆ ಆ ಸಂಘಟನೆ ಏನಿದೆಯಲ್ಲ, ಸಾಂಘಿಕವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ರಿಂದ ಎಲ್ಲ ವಿಚಲಿತರಾಗ್ತಾ ಇದ್ದಾರೆ ಒಬ್ಬೊಬ್ಬರೇ. ಆ ಕಾರಣಕ್ಕೆ ಈ ಕೇಸಲ್ಲಿ ನನ್ನ ಲೆಕ್ಕದಲ್ಲಿ ಈ ಥರ ಈಗ ಅಂದರೆ ಇವಾಗ ಪ್ರಾಸಿಕ್ಯೂಷನ್ ಸೈಡ್ ಅವರು ಏನು ಮಾಡ್ತಾ ಇದ್ದಾರೋ ಅದಕ್ಕೆ ತಕ್ಕಂತೆ ಡಿಫೆನ್ಸ್ ಕೌನ್ಸಿಲ್ ಅವರು ನ್ಯಾಯಾಲಯದಲ್ಲಿ ಅವರೂ ಸಹ ಈ ಸಮಯದಲ್ಲಿ ಮಾಡು ಸರಿ ಇಲ್ಲ, ಈ ಸಮಯ ಅಲ್ಲ ಅಂತ ಅವರೂ ಸಹ ವಾದ ಮಾಡೋದಕ್ಕೆ ಅವ್ರಿಗೂ ಅವಕಾಶ ಇರ್ತದೆ. ಈ ಥರ ಎಲ್ಲರೂ ಬಂದು ಹಿಂಗೆ ಹೇಳ್ತಾ ಇರ್ತಾರೆ, ಹಿಂಗೆ ಎಲ್ಲ ಅವರಾಗಿದ್ದವರೇ ಬಿಡಿಸ್ಕೊಳ್ಳೋಕೆ ನನ್ನ ವಿರುದ್ಧ ನನ್ನನ್ನು ಒಳಗಡೆ ಇರಿಸೋಕ್ಕೋಸ್ಕರ ಇವ್ರು ಷಡ್ಯಂತರ ರೂಪಿಸ್ತಾ ಇದ್ದಾರೆ. ಅವ್ರು ಒಪ್ಕೊಂಡು ನನ್ನನ್ನು ಅವರು ಆಚೆ ಹೋಗಿ ನನ್ನನ್ನು ಒಳಗಡೆ ಇರಿಸುವಂಥ ಇಂಥದ್ದೆಲ್ಲ ಇವಾಗ ಜಟಾಪಟಿಗಳನ್ನ ಕೋರ್ಟ್ಗಳಲ್ಲಿ ನೋಡ್ತೀವಿ ನಾವು ಪೂರ್ಣ. ಯಾಕೆಂದರೆ ಈ ಕೇಸ್ಗಳಲ್ಲಿ ನಾವು ಏನೇನೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲೋ ಬೇರೆ ಕೇಸ್ಗಳಲ್ಲೆಲ್ಲ, ಅದನ್ನೆಲ್ಲ ಈ ಕೇಸಲ್ಲಿ ನಾವು ಈ ಪ್ರಕರಣದಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀವಿ ಮತ್ತೆ ನೋಡ್ತಾ ಇದ್ದೀವಿ. ಸರ್, ಇನ್ನೊಂದು ಅಂದರೆ ಈಗ ಈ ಒಂದು ಪ್ರಕರಣದಲ್ಲಿ ಆತ ಪ್ರಮುಖ ಆರೋಪಿ ಮತ್ತು ಆಲ್ಮೋಸ್ಟ್ ಎಲ್ಲ ಒಂದು ಕ್ರೈಮ್ ಸೀನ್ಗಳಲ್ಲೂ ಆತ ಭಾಗಿಯಾಗಿದ್ದಾನೆ. ಇದರಲ್ಲಿ ಆತನ ಪಾತ್ರನ ನೋಡ್ಬಿಟ್ಟು ಅವ್ರನ್ನ ಮಾಫಿ ಸಾಕ್ಷಿ ಅಂತೇಳಿ ಪರಿಗಣಿಸುವಂಥ ಸಾಧ್ಯತೆ ಎಷ್ಟಿದೆ ಅಥವಾ ಕೈ ಬಿಡುವಂಥ ಸಾಧ್ಯತೆ ಎಷ್ಟಿದೆ ಅಂತ ಸರ್? ನೋಡಿ, ಇದರಲ್ಲಿ ಈ ಪ್ರಕರಣದಲ್ಲಿ ಇರ್ತಕ್ಕಂಥವರೆಲ್ಲ ಕೊಲೆ ಕೇಸ್ನಲ್ಲಿ ಇರ್ತಕ್ಕಂಥವ್ರೆ, ಅಂದರೆ ಕಾಮನ್ ಇಂಟೆನ್ಷನ್ನು ಮತ್ತು ಕಾಮನ್ ಆಬ್ಜೆಕ್ಟ್ ಇರೋದ್ರಿಂದ ಇವರೆಲ್ಲ ಒಟ್ಟಿಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರನೇ ಇವ್ರನ್ನ ಈ ಕೇಸಲ್ಲಿ ಕಿಡ್ನ್ಯಾಪಿಂಗು, ಕಾನ್ಸ್ಪಿರಸಿ ಮತ್ತು ಏನು ಅವ್ರಿಗೆ ಒಳಸಂಚು ನಡೆಸಿ ಮಾಡಿರ್ತಕ್ಕಂಥ ಕೊಲೆಯಲ್ಲಿ ಇವರೆಲ್ಲ ಸಮಾನ ಪಾಲಿದೆ ಇವರಿಗೆ ಅಂತೇಳಿ ಅಂತಲೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುವಂಥದ್ದಿರ್ತದೆ. ಆದರೆ ಅವರವ್ರ ಪಾತ್ರಗಳು ನ್ಯಾಯಾಲಯದಲ್ಲಿ ಎವಿಡೆನ್ಸ್ಗಳು ಮಾಡುವಂಥ ಸಮಯದಲ್ಲಿ, ಟ್ರಯಲ್ ಕಂಡಕ್ಟ್ ಅಂತ ಸಮಯದಲ್ಲಿ ಒಂದೊಂದೇ ಬಿಚ್ಕೊಂಡು ಹೋಗ್ತಾ ಆಗ್ತಿರ್ತದೆ. ಯಾರ್ಯಾರ ಪಾತ್ರಗಳು ಏನೇನಿದೆ ಅಂತ ಅನ್ನುವಂಥದ್ದು ಒಂದೊಂದೇ ಅದನ್ನು ಪುಷ್ಟೀಕರಿಸೋಕ್ಕೆ ಸಾಕ್ಷಿದಾರರುಗಳು ಬರ್ತಾರೆ ನ್ಯಾಯಾಲಯಕ್ಕೆ. ಅವರುಗಳು ಬಂದು ಅದನ್ನು ನ್ಯಾಯಾಲಯದ ಮುಂದೆ ನಿಂತು ಏನು ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನ ಪೂರಕವಾಗಿ ಪ್ರಾಸಿಕ್ಯೂಷನ್ ಪರವಾಗಿ ಒಂದೊಂದೇ ಆ ಲಿಂಕ್ಗಳ ಪ್ರಕಾರ ಹೇಳ್ಕೊಂಡೋಗಿ ಸಾಬೀತಾದರೆ ಇಟ್ಸ್ ಓಕೆ. ಆದರೆ ಇದರಲ್ಲಿ ಇನ್ನೂ ಆ ಮಟ್ಟ ಇಲ್ಲ. ಕೆಲವಷ್ಟು ಸಾಕ್ಷಿಗಳು ಮಾತ್ರ ಈಗಾಗಲೇ ವಿಚಾರಣೆ ಆಗಿರ್ತಕ್ಕಂಥದ್ದು, ಇನ್ನೂ ಪೂರಕವಾದಂಥವು ಮತ್ತು ಇನ್ನೂ ಭಾಳ ದೊಡ್ಡ ಸಾಕ್ಷಿದಾರಗಳ ವಿಚಾರಣೆ ಆಗಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆ ಕಾರಣಕ್ಕೆ ಇಷ್ಟು ಬೇಗನೆ ನಾವು ತೀರ್ಮಾನ ತಗೊಳ್ಳೋದ್ರಲ್ಲಿ ಕಷ್ಟ ಆಗ್ತದೆ. ಇವನೊಬ್ಬಂದೇ ಪ್ರದೂಷಿಸಿದ್ರು ಅವ್ರಿಗೆ ಸಪೋರ್ಟ್ ಆಗ್ಬೋದು. ಪ್ರದೂಷಿಸುವುದು ಏನು ಈಗ ಹಾಕ್ಕೊಂಡು ಅಕಸ್ಮಾತ್ ನ್ಯಾಯಾಲಯ ಅಲೋ ಮಾಡಿ ಆಯಿತು ನೀವು ಮಾಡಿ ಅಂತೇಳಿ ಅವನಿಗೆ ಮಾಫಿ ಸಾಕ್ಷಿ ಮಾಡಿಬಿಟ್ಟು ಆಚೆ ಕಳಿಸ್ಬಿಟ್ರೆ ನಾಳೆ ಇನ್ನಿಬ್ರು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾಳೆ ಇನ್ನಿಬ್ರು ಸಾಕ್ಷಿದ ಅವರು ಒಳಗಡೆ ಹೋಗ್ತಾರೆ, ನಮ್ಮನ್ನು ಹೇಳ್ತೀವಿ, ನಾವು ಕಳಿಸಿ ನಾವು ಹೇಳ್ಬಿಡ್ತೀವಿ ಅಂತ ಅನ್ನುವಂಥದ್ದು. ಅದರಲ್ಲಿ ಒಂದು ಆರ್ಗ್ಯುಮೆಂಟ್ ಬೇಸಿಸ್ ಒಂದು ಯುದ್ಧ ನನ್ನ ಲೆಕ್ಕದಲ್ಲಿ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣದಲ್ಲಿ ನಡೆಯುತ್ತೆ. ಈಗಾಗಲೇ ಮತ್ತಿಬ್ಬರು ಆರೋಪಿಗಳು A8 ರವಿಶಂಕರ್ ಅಂತೇಳಿ ಮತ್ತವರು A10
ವಿನಯ್ ಅಂತೇಳಿ ಇಬ್ಬರು ಕೂಡ ಪ್ರಮುಖ ಆರೋಪಿಗಳೇ. ಒಬ್ಬ ಕಿಡ್ನಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿದವನು, ಇನ್ನೊಬ್ಬ ಒಂದು ಪಟ್ಟಣಗೆರೆ ಶೆಡ್ ಇರುವಂಥದ್ದು ಓನರ್ ಅವರ ರಿಲೇಷನ್ ಆಗಿರ್ಬೋದು, ಮತ್ತು ಕಾನ್ಸ್ಪಿರಸಿಯಲ್ಲಿ ಅಲ್ಲಿದ್ದಂಥ ಎಲ್ಲ ಭಾಗಿಯಾಗಿದ್ದಾರೆ. ಅಂದರೆ ಪ್ರಮುಖ ಐ ವಿಟ್ನೆಸ್ಗಳ ಥರನೇ. ಅಂದರೆ ಈ ಒಂದು ಕೇಸ್ನಲ್ಲಿ ಪ್ರದೇಶ್ ಯಾವ ರೀತಿ ಭಾಗಿದ್ದಾನೆ, ಇವರು ಕೂಡ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಇವ್ರನ್ನೆಲ್ಲ ಕನ್ಸಿಡರ್ ಮಾಡುತ್ತಾ ಕೋರ್ಟು ಮತ್ತು ಯಾವ ರೀತಿ ಅಂತ ಸರ್? ಅದೇನೆ ಇವಾಗ ನಾವು ಅಪ್ರೂವರ್ಗಳಾಗಿರೋದು ನೋಡಿದ್ದೀವಿ. ನಾವು ಅಪ್ರೂವರ್ಗಳನ್ನು ಸಹ ಕೋರ್ಟ್ಗಳಲ್ಲಿ ಮಾಡಿಸಿದ್ದೀವಿ. ಆಮೇಲೆ ಅಪ್ರೂವರ್ಗಳಾಗಿ ಸಾಕ್ಷಿಗಳು ಹೇಳ್ಬಿಟ್ಟು ಹೊರಗಡೆ ಬಂದಿರತಕ್ಕಂಥವ್ರನ್ನ ನಾವು ಮಾಡಿಸಿದ್ದೀವಿ. ಅಂದರೆ ಯಾರನ್ನ ಅಪ್ರೂವರ್ಗಳು ಮಾಡ್ತೀವಿ ಅಂತ ತನಿಖೆ ಸಮಯದಲ್ಲಿ ನಮ್ಗೆ ಗೊತ್ತಾಗ್ಬಿಡ್ತದೆ. ತನಿಖಾ ಸಮಯದಲ್ಲಿ ಏನಾಗ್ತದೆ ಅಂದರೆ ಕೆಲವಷ್ಟು ವಿಚಾರಗಳೆಲ್ಲ ಅವನಿಗೆ ಸತ್ಯಗಳು 100ಕ್ಕೆ 100 ಗೊತ್ತಿರ್ತದೆ. ಆದರೆ ಆ ಸತ್ಯಗಳನ್ನೆಲ್ಲ ಈಚೆ ಬರೋಕ್ಕಾಗಲ್ಲ. ಅವನು ಆಚೆ ಬರಬೇಕು ಅಂದ್ರೂ ಅವನಿಗೊಂದು ಥ್ರೆಟ್ ಇರುತ್ತೆ, ಭಯ ಇರುತ್ತೆ. ಆ ವಾತಾವರಣದಲ್ಲಿ ಅಲ್ಲೇ ಸೇರ್ಕೊಬಿಡ್ತಾನೆ ಅವನು. ಆ ಮನಸ್ಥಿತಿಯಿಂದ ಈಚೆ ಬರಲಾರ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅಪ್ರೂವರ್ ಮಾಡಿಸಿದಾಗ ಏನಾಗುತ್ತೆ ಅಂತಂದರೆ ಅವ್ರಿಗೊಂದು ರಿಲೀಫ್ ಕೊಟ್ಟಂಗೆ ಆಗುತ್ತೆ. ಕಾರಣ ಏನು ಅಂದರೆ ಅವರು ಡೈರೆಕ್ಟಾಗಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದ್ರೂ ಬೇರೆ ಥ್ರೆಟ್ಗಳಿಂದ ಒಳಗಡೆ ಉಳ್ಕೊಬಿಡ್ತಾರೆ. ಅವಾಗ ಏನಾಗುತ್ತೆ, ಅವರು ಚಾರ್ಜ್ ಶೀಟ್ ಒಳಗಡೆ ಇದ್ಬಿಡ್ತಾರೆ. ಅಂಥದ್ದು ತನಿಖಾಧಿಕಾರಿಗೆ ಮಾತ್ರ ಗೊತ್ತಿರ್ತದೆ ಯಾರ ಮಟ್ಟದ ಯಾರು ಇದರಲ್ಲಿ ಪಾಪದವರಿದ್ದಾರೆ, ಆರೋಪಿತರುಗಳು ಯಾರಿದ್ದಾರೆ, ಅವ್ರಿಗೆ ನಾವು ಒಂದು ಅಪ್ರೂವರ್ ಆಗು, ನೀನು ಈ ಥರ ಮಾಫಿ ಸಾಕ್ಷಿಯಾಗಿ ಅರ್ಜಿ ಹಾಕು, ನೀನು ಆಚೆ ಬಾ, ನೀನು ಈ ಕೇಸಿಗೆ ಸಪೋರ್ಟ್ ಮಾಡು, ನಿನಗೆ ಇಲ್ಲ ಅಂದರೆ ನಿನಗೂ ಅವ್ರಿಗೆ ಶಿಕ್ಷೆ ಆದರೆ ನಿನಗೂ ಶಿಕ್ಷೆ ಆಗೋಗ್ಬಿಡುತ್ತೆ, ಆಮೇಲೆ ಅದ್ರ ಜೊತೆ ನೀನು ಅನುಭವಿಸ್ತೀಯ ಅಂತ ಅನ್ನುವಂಥದ್ದು ನಾವು ಪ್ರಾರಂಭಿಕವಾಗಿ ನಾವೇನು ಪ್ರಾಸಿಕ್ಯೂಷನ್ ಅವ್ರು ಇರ್ತೀವಲ್ಲ ಇದಕ್ಕೆ ಸಣ್ಣ ಪುಟ್ಟ ಪ್ರಯತ್ನ ಪಡ್ತಾ ಇರ್ತೀವಿ. ಈ ಥರದ್ದೆಲ್ಲನೂ ಅವನನ್ನು ಬಿಡಿಸೋದೇ ನಮ್ದು. ಅಂದರೆ ಆಚೆ ಬರೆಸ್ಬೇಕು. ಪಾಪ ಅವ್ನಿಗೇನು ಗೊತ್ತಿಲ್ಲದೆ ಇದನ್ನೆಲ್ಲ ಏನೂ ಗೊತ್ತೇ ಇಲ್ಲ. ಅವನ್ನ ನೋಡಿ ಕೆಲವು ಜನ ಇದರಲ್ಲಿದ್ದಾರೆ, ಅಲ್ಲಿಂದ ಕರ್ಕೊಬರೋದು ಕಿಡ್ನ್ಯಾಪಿಂಗ್ ಅನ್ನೋದು ಇವ್ರಿಗೆ ಗೊತ್ತೇ ಇಲ್ಲ. ಯಾರೋ ಹೇಳಿದ್ರು ಕರ್ಕೊಬಂದ್ರು ಅವನಿಗೆ ಅಂದರು, ಕರ್ಕೊಂಬಿಟ್ರು ಇಲ್ಲಿಗೆ. ಅವನ್ನ ಇಲ್ಲಿ ಕೊಲ್ತೀರ ಎನ್ನುವಂಥದ್ದು ಮನಸ್ಥಿತಿ ಗೊತ್ತೇ ಇಲ್ಲ ಅವ್ರಿಗೆ. ಈಗ ಯಾರು ಕರ್ಕೊಬರ್ತಾರೋ ಚಿತ್ರದುರ್ಗದಿಂದ ಇಲ್ಲಿಗೆ ಬಂದಾದ್ಮೇಲೆ ಏನೋ ಅವ್ರಿಗೆ ಬದಿಗಿದ್ದಿ ಕಳಿಸ್ಕೊಡ್ತಾರೆ, ಕಳಿಸ್ಕೊಟ್ಬಿಡು ನಮ್ಮ ಜೊತೆ ಅಂದ್ಬಿಟ್ಟು ಒಂದು ಉಂಬತನದಿಂದ ಬರ್ತಾರೆ. ಆದರೆ ಕೊಲ್ಲುವಂಥ ಮನಸ್ಥಿತಿಗೆ ಇಲ್ಲಿರುವಂಥವರೆಲ್ಲ ಒಡೆದು ಸಾಯಿಸ್ಬಿಡ್ತಾರೆ ಅಂತ ಅನ್ನುವಂಥದ್ದು ಅವ್ರಿಗೆ ಜಂಚರಲ್ಲಿ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ. ಯಾಕಂದರೆ ಅವ್ರ ಆತ್ಮಸಾಕ್ಷಿ ಹೇಳ್ತಿದೆ ಸತ್ಯನ. ಆ ಕಾರಣಕ್ಕೋಸ್ಕರನೇ ಇಂಥವರೆಲ್ಲ ಆ ಕೇಸ್ನಲ್ಲಿ ಇರ್ತಾರೆ. ಅವ್ರಿಗೆ ಅವ್ನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬಂದಿರ್ತಾರೆ. ಹೌದು, ಒಂದು ವೇಳೆ ಅಕಸ್ಮಾತ್ ಕರ್ಕೊಬರೇ ಇಲ್ಲ, ಆಯಿತು ಬಿಡಿ ಸರ್, ನಾನು ಹೇಳಿದ್ರೆ ಬರ್ತಾನೆ, ಅವನು ಏನು ತೊಂದರೆ ಏನಿಲ್ಲ, ಹಾಗೆ ಹೀಗೆ ಅಂತೇಳಿ ಅವನ ಮೇಲೆ ಸುಳ್ಳು ಹೇಳಿ ಬಾ ಹಿಂಗೆ ಹೋಗೋಣ, ಫೋಟೋ ತೆಗೆಸ್ಕೋಣ, ಎಂಥದ್ದೇನಿಲ್ಲ, ಒಂದು ಮಾಫಿ ಸಾಕ್ಷಿ ಇದು ಕೇಳ್ಬಿಡು, ಎಕ್ಸ್ಕ್ಯೂಸ್ ಕೇಳ್ಬಿಡು, ವಾಪಸ್ ಕರ್ಕೊಂಡ್ಬಿಡ್ತೀವಿ, ಈ ಥರದ್ದೆಲ್ಲ ನಡೆದಿರ್ತದೆ. ಅದನ್ನು ನಾವು ತನಿಖಾ ಕಾಲದಲ್ಲಿ ಬಾಯಿ ಬಿಡಿಸ್ಬೇಕಾಗ್ತದೆ. ಸತ್ಯ ಅನ್ನುವಂಥದ್ದು ಅದು ಆ್ಯಕ್ಚುಲಿ ಬೇರೆದಲ್ಲ. ಅವ್ನು ಕರ್ಕೊಂಡ್ಬಿಟ್ಟಿದ್ದಾನೆ, ಎತ್ತಾಕೊಂಡು ಬಂದುಬಿಟ್ಟಿದ್ದಾನೆ ಅನ್ನೋದು ಅದರ್ ದ್ಯಾನ್ ಸಬ್ಜೆಕ್ಟ್. ಆದರೆ ಅವನು ಎಷ್ಟರ ಮಟ್ಟಿಗೆ ಅವನ ಮನಸ್ಸು ಮತ್ತು ಅವನ ಆತ್ಮ ಅವನು ಎಷ್ಟು ಪೂರಕವಾಗಿದ್ದ ಆ ಕೇಸ್ ಒಳಗಡೆ ಇಷ್ಟೇ ಮಾತ್ರ ಗೊತ್ತಿತ್ತ ಅಂದರೆ ನಾವು ಅಷ್ಟಕ್ಕೆ ಮಾಡಬೇಕಾಗ್ತದೆ. ಅಂದರೆ ಅಂಥ ಒಂದು ಏನು ಸಾಕ್ಷಿಗಳಿರ್ತಾರಲ್ಲ ಅವ್ರ ಮೇಲುಗಳೇ ನಾವು ವ್ಯತಿರಿಕ್ತವಾದಂಥ ಈ ಥರ ಅಪ್ರೂವರ್ಗಳು ಮಾಡಿಸ್ಕೊಂಡು ಈ ಥರ ಹೇಳಿದ್ರು, ನಾನು ಬಂದಾದ್ಮೇಲೆ ನಂಗೆ ಗೊತ್ತಾಗಿಲ್ಲ, ಒಳಗಡೆ ಇಂತಿಂಥವ್ರಿಗೆ ಮಾಡಿಬಿಟ್ರು, ನಾನು ಅದನ್ನು ನೋಡಿಬಿಟ್ಟೆ, ನನಗೆ ಭಾಳ ಇದಾಗೋಗ್ಬಿಟ್ಟಿದೆ, ಆ ಕಾರಣಕ್ಕೆ ನಾನು ಅಪ್ರೂವರ್ ಆಗಿಬಿಡ್ತೀನಿ, ನನಗೆ ಮಾಫಿ ಸಾಕ್ಷಿ ಮಾಡಿಬಿಡಿ ಅಂತ ಅನ್ನುವಂಥದ್ರಲ್ಲಿ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಅರ್ಥ ಇರ್ತದೆ. ಆದರೆ ಈ ಥರ ಪೂರ್ಣ ಪ್ರಮಾಣದ ಏನು ಇದರಿಂದ ಕಾವೇರಿಯಿಂದ ಮೆಟ್ರೋ ಡ್ಯಾಮ್ಗೂ ನೀರು ಹರಿತಾ ಇರೋ ಥರ ಪೂರ್ಣ ಪ್ರಮಾಣದ ಸಾಕ್ಷಿ ಕರೆಸ್ಬಿಟ್ರೆ ಅವಾಗ ಏನಾಗ್ತದೆ, ಅದರಿಂದ ಆಚೆ ಬರ್ತಕ್ಕಂಥದ್ದಕ್ಕೆ ಪ್ರಾಸಿಕ್ಯೂಷನು ಬಿಡೋದಿಲ್ಲ.